ನೋಡಿ, ಕೆಆರ್ ಮಾರುಕಟ್ಟೆಯಲ್ಲಿ ಜಿಪಿಎ ಒತ್ತುವರಿ ತೆರವು ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಫುಟ್ಪಾತ್ ಒತ್ತುವರಿ ಮಾಡಿದ ವ್ಯಾಪಾರಿಗಳಿಗೆ ಬಿಗ್ ಶಾಕ್. ಅನಧಿಕೃತವಾಗಿ ನಿರ್ಮಿಸಿದಂತಹ ಮಳಿಗೆಗಳು, ಶೆಡ್ಗಳ ತೆರವು ಕೆಲಸಕ್ಕೆ ಮುಂದಾಗಿದೆ. ಜಿಬಿಎ ಕೇಂದ್ರ ಪಾಲಿಕೆ ಆಯುಕ್ತ ಜಿ ಜಗದೀಶ್ ಅವರ ನೇತೃತ್ವದಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೀತಾ ಇರೋದು. ಕೆಆರ್ ಮಾರುಕಟ್ಟೆಯಲ್ಲಿ ಜಿಬಿಎ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಬೆಂಗಳೂರನ್ನ ಈಗ ಬಹುಶಃ ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ಸುತ್ತೆ. ಇಂಥದನ್ನೆಲ್ಲ ಗಮನಿಸೋದಾದ್ರೆ, ಈ ಅನಧಿಕೃತವಾಗಿ ನಿರ್ಮಿಸಿರ್ತಾರಲ್ಲ ಮಳಿಗೆಗಳು, ಶೆಡ್ಗಳು, ಅವುಗಳ ತೆರವು ಕೆಲಸಕ್ಕೆ ಮುಂದಾಗಿರೋದು. ಇಲ್ಲಿ ಜಿಬಿಎ ಕೇಂದ್ರ ಪಾಲಿಕೆ ಆಯುಕ್ತರಾದಂತಹ ಜಿ ಜಗದೀಶ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ. ಈ ಸಾರ್ವಜನಿಕರ ಓಡಾಟಕ್ಕೆ ಭಾರಿ ಅಡ್ಡಿಯಾಗಿದ್ದಂತಹ ಈ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಈ ಅನಧಿಕೃತವಾಗಿ ನಿರ್ಮಿಸಿದಂತಹ ಮನೆಗಳಾಗಿರ್ಬೋದು, ಶೆಡ್ಗಳಾಗಿರಬಹುದು, ಮಳಿಗೆಗಳಾಗಿರ್ಬೋದು, ಇವುಗಳನ್ನು ತೆರವು ಮಾಡುವಂತಹ ಕೆಲಸಕ್ಕೆ ಈಗ ಜಿಬಿಎ ಮುಂದಾಗಿದೆ. ಗಮನಿಸೋದಾದ್ರೆ, ಜಿಬಿಎ ಕೇಂದ್ರ ಪಾಲಿಕೆ ಆಯುಕ್ತರಾದಂತಹ ಜಿ ಜಗದೀಶ್ ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ. ಸಾರ್ವಜನಿಕರು ಓಡಾಡಕ್ಕೆ ಆಗಲ್ಲ, ಹಂಗಿರುತ್ತೆ ಪರಿಸ್ಥಿತಿ. ಕೆಆರ್ ಮಾರುಕಟ್ಟೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ TV5 ಸ್ಕ್ರೀನ್ ಮೇಲೆ. ಎಕ್ಸ್ಕ್ಲೂಸಿವ್ ಆಗಿ ಈ ಅಕ್ರಮವಾಗಿ ಈ ಶೆಡ್ಗಳು, ಮಳಿಗೆಗಳು ಎಲ್ಲವೂ ನಿರ್ಮಾಣ ಆಗಿದ್ವು. ಇವಕ್ಕೆಲ್ಲ ಪರ್ಮಿಷನ್ ಇರಲಿಲ್ಲ. ಹಾಗಾಗಿ ಸಾರ್ವಜನಿಕರ ಓಡಾಟಕ್ಕೂ ಕೂಡ ಜಾಗ ಇರಲಿಲ್ಲ. ನೋಡಿ, ಹಾನರಬಲ್ ಸುಪ್ರೀಂ ಕೋರ್ಟ್ನಿಂದ ನೋಟಿಸನ್ನು ಕೂಡ ಅಂಟಿಸಲಾಗಿತ್ತು. ಅದೇ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಕೆಆರ್ ಮಾರುಕಟ್ಟೆ ಅಂದ ತಕ್ಷಣ ನಮಗೆ ನೆನಪು ಬರೋದು, ಅಲ್ಲಿ ಓಡಾಡೋಕ್ಕೂ ಆಗಲ್ಲ, ಹಂಗಿರುತ್ತೆ ಪರಿಸ್ಥಿತಿ. ಕಾಲಿಡೋಕ್ಕಾಗಲ್ಲ, ಜನಜಂಗುಳಿ. ಯಾಕೆ ಹಾಗೆ ಅಂತ ಹೇಳೋದಾದರೆ, ಈಗ ಕೆಆರ್ ಮಾರ್ಕೆಟ್ ಇರೋದೇ ಜನ ಬರೋದಕ್ಕೆ, ತಗೊಳ್ಳೋಕ್ಕೆ. ಆದರೆ ಜನಗಳು ನಿಲ್ಲೋದಕ್ಕೂ ಕೂರೋದಕ್ಕೂ ಜಾಗ ಯಾಕಿಲ್ಲ ಅಂದರೆ, ಅಕ್ರಮವಾಗಿ ತಮ್ಮದಲ್ಲದ ಜಾಗದಲ್ಲಿ ಈ ರೀತಿಯಾದಂತಹ ಅನಧಿಕೃತ ಶೆಡ್ಗಳು ತಲೆ ಎತ್ತಿದ್ವು. ನೋಡ್ತಾ ಇದ್ದೀರಿ ಆ ದೃಶ್ಯವನ್ನು.